ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का. उतला बोल रहा है? हाँ, पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? हाँ? अरे पहले ऐसा नहीं था. पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अरे अब पहली वाली बात कहाँ? पर अब तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं. धूप में बाल सफेद नहीं किए हैं. हाँ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है, परंपरागत. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಕೃಷಿಯಲ್ಲಿ ಯಾಂತ್ರೀಕರಣವನ್ನು ಯಾವ ರೀತಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಚಟ್ಟಳ್ಳಿಯಲ್ಲಿರುವಂತಹ ಕಾಫಿ ಮಂಡಲಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ಬೇಸಾಯ ತಜ್ಞರಾದಂಥ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರು. ನಮಸ್ಕಾರ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೇ. ನಮಸ್ಕಾರ ಸರ್. ಕಾಫಿ ಬೆಳೆನಲ್ಲಿ ಯಾಂತ್ರೀಕರಣದ ಪ್ರಾಮುಖ್ಯತೆ ಏನು ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಕಾಫಿ ಬೆಳೆ ನಮ್ಮ ಭಾರತ ದೇಶದಲ್ಲೂ ಕೂಡ ತುಂಬ ಒಂದು ಪ್ರದೇಶಗಳಲ್ಲಿ ಬೆಳೆಯಲ್ಪಡಲಾಗ್ತಾ ಇದೆ. ಮತ್ತು ಈಗಿನ ಒಂದು ರೀಸೆಂಟ್ ವರ್ಷದಲ್ಲಿ ನಾವು ನೋಡಿದಾಗ ಈ ಲೇಬರ್ಗಳ ಒಂದು ಕೊರತೆ ನಮಗೆ ತುಂಬಾ ಕಾಣ್ತಾ ಇದೆ. ಕೆಲಸಗಾರರ ಕೊರತೆ ಸೊ ತುಂಬಾ ಅಂದರೆ ತುಂಬಾ ಕೊರತೆ ಕಾಣ್ತಾ ಇದೆ. ಅದರಲ್ಲೂ ಕೂಡ ನೋಡ್ಬೋದು, ಈಗ ಹಾರ್ವೆಸ್ಟಿಂಗ್ ಟೈಮಲ್ಲಿ, ಕೊಯ್ಲು ಮಾಡುವ ಟೈಮಲ್ಲಿ ಸುಮಾರು ರೈತರ ತೋಟಗಳಲ್ಲಿ ಹಾರ್ವೆಸ್ಟಿಂಗು ಡಿಲೇ ಆಗ್ತಾ ಇದೆ, ಕೊಯ್ಲುಗಳು ಡಿಲೇ ಆಗ್ತಾ ಇದೆ. ಯಾಕಂತಂದರೆ ಯಾರು ಅವರಿಗೆ ಕಾರ್ಮಿಕರು ಸಿಗ್ತಾ ಇಲ್ಲ. ಸೊ ಇವನ್ ಸುಮಾರು ರೈತರು ಈಗ ಕಾರ್ಮಿಕರು ಬರಲಿ ನಮ್ಮ ತೋಟದಲ್ಲಿ ಇರುವಂಥ ಒಂದು ಕಾಫಿ ಬೆಳೆಯನ್ನು ಕೊಯ್ಲಿ ಅಂತೇಳಿ ಇನ್ಸೆಂಟಿವ್ಸ್ ಕೂಡ ಕೊಡ್ತಾ ಇದ್ದಾರೆ, ಇನ್ಸೆಂಟಿವ್ಸ್ ಕೂಡ ಅನೌನ್ಸ್ ಮಾಡ್ತಾ ಇದ್ದಾರೆ. 1 kg ಕೊಯ್ದರೆ ಇಷ್ಟು ಇನ್ಸೆಂಟಿವ್ ಕೊಡ್ತೀವಿ ಅಂತೇಳಿ. ಬಟ್ ಆದರೂ ಕೂಡ ತುಂಬಾ ಕಾರ್ಮಿಕರ ಅಲಭ್ಯತೆ ನಮ್ಮ ಕಾಫಿ ತೋಟಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮಗೆ ಬರ್ತಾ ಇದೆ. ಸೊ ಅದರಲ್ಲೂ ಏನಾಗ್ತಾ ಇದೆ ಅಂತಂದರೆ ಕಾರ್ಮಿಕರು ಅಂತಂದರೆ ಅದರಲ್ಲಿ ಸ್ಕಿಲ್ಡ್ ಲೇಬರ್ ಅಂತ ನಾವು ಕರಿತೀವಿ. ಕಾಫಿ ಒಂದು ಬೆಳೆ ಅಂತ ಬಂದಾಗ ನಮ್ಮ ಕಾಫಿ ಬೆಳೆಗೆ ತುಂಬಾ ನುರಿತ ಕಾರ್ಮಿಕರು ಬೇಕಾಗ್ತಾರೆ. ಯಾಕಂತಂದರೆ ಈಗ ನೋಡ್ಬೋದು ನೀವು, ಈ ಕಪಾತ್ ಮಾಡೋದ್ರಿಂದ ಹಿಡಿದು ಈ ಕೊಯ್ಲನ್ನು ಕುಯ್ಯೋವರೆಗೂ, ಅದನ್ನು ಕುಯ್ದಾದ್ಮೇಲೆ ಅದನ್ನು ಸಂಸ್ಕರಣೆ ಮಾಡೋದು. ಸೊ ತುಂಬಾ ಒಂದು ನುರಿತ ಕಾರ್ಮಿಕರು, ಸ್ಕಿಲ್ಡ್ ಲೇಬರ್ ಅಂತ ನಾವು ಕರಿತೀವಿ. ವಿಷಯ ತಿಳ್ಕೊಂಡು ಕೆಲಸ ಮಾಡುವಂಥ ಕೆಲಸಗಾರರು ಬೇಕಾಗ್ತಾರೆ. ಸುಮ್ಮನೆ ಬಂದು ಏನೋ ಒಂದು ಮಾಡಿದರೆ ಈ ಕಾಫಿ ಒಂದು ಕೃಷಿಯಲ್ಲಿ ಅದು ಲಾಭನ ತಂದು ಕೊಡಲ್ಲ. ಇದು ಕೌಶಲ್ಯವನ್ನು ಬಯಸುವಂಥ. ಹೌದು, ಕೌಶಲ್ಯವನ್ನು ತುಂಬಾ ಕೌಶಲ್ಯತೆಯಿಂದ ಕೂಡಿರಬೇಕು. ಸೊ ಆ ಥರ ಒಂದು ಕಾರ್ಮಿಕರು ಇದಕ್ಕೆ ಬೇಕಾಗ್ತಾರೆ. ಸೊ ಈಗ ಏನಾಗ್ತಾ ಇದೆ ಅಂತಂದರೆ ಇತ್ತೀಚೆಗೆ ಈ ಡೆವಲಪ್ಮೆಂಟ್ಸ್ ಆಗೋದ್ರಿಂದ ಎಲ್ಲ ಕಾರ್ಮಿಕರು, ಅದರಲ್ಲೂ ಅವರೆಲ್ಲ ನುರಿತ ಮತ್ತು ಕೌಶಲ್ಯ ಕಾರ್ಮಿಕರೆಲ್ಲ ಹಳಬ್ರಿದ್ದಾರೆ. ಎಲ್ಲರೂ ಅವರು ರಿಟೈರ್ಡ್ ಆಗ್ತಿದ್ದಾರೆ. ಒಂದು ಏಜ್ ಫ್ಯಾಕ್ಟರಿಂದ ಅವರೆಲ್ಲ ರಿಟೈರ್ಡ್ ಆಗ್ತಾ ಇದ್ದಾರೆ. ಬಟ್ ಅವ್ರದ್ದು ಏನು ನೆಕ್ಸ್ಟ್ ಜನರೇಷನ್ ಇದೆ, ಯಂಗರ್ ಜನರೇಷನ್, ಪೀಳಿಗೆಗಳು ಏನಿದೆ, ಸೊ ಅವರು ಕೃಷಿಯಲ್ಲಿ ಅವರು ಅಷ್ಟೊಂದು ಆಸಕ್ತಿಯನ್ನು ತೋರಿಸ್ತಾ ಇಲ್ಲ. ಸೊ ಅವ್ರಿಗೇನಂತಂದರೆ ಈ ಅವರೆಲ್ಲ ಮೈಗ್ರೇಟ್ ಆಗ್ತಾ ಇದ್ದಾರೆ. ಅವರು ರೂರಲ್ ಏರಿಯಾದಿಂದ ಪಟ್ಟಣ ಪ್ರದೇಶಗಳಿಗೆ ಅವರು ವಲಸೆ ಹೋಗ್ತಾ ಇದ್ದಾರೆ. ಯಾಕಂದರೆ ಅವರಿಗೆ
ಒಳ್ಳೆಯ ಒಂದು ಲಿವಿಂಗ್ ಕಂಡೀಷನ್ಸ್ ಬೇಕು. ಈಗೆಲ್ಲ ಮೊದಲೇ ಥರ ಇಲ್ಲ, ಈಗೆಲ್ಲ ಸೊ ಚೇಂಜ್ ಆಗಿರೋದ್ರಿಂದ ಇನ್ ಸರ್ಚ್ ಆಫ್ ಬೆಟರ್ ಲಿವಿಂಗ್ ಅವರು ವಲಸೆ ಆಗ್ತಾರೆ. ಅದು ಸ್ವಾಭಾವಿಕ ಕೂಡ. ಹೌದು, ಸ್ವಾಭಾವಿಕ ಕೂಡ. ಸೊ ಹೀಗಾಗಿ ನಮ್ಮ ಕಾಫಿ ಕೃಷಿಯಲ್ಲಿ ಒಂದು ಕಾರ್ಮಿಕರ ಅಲಭ್ಯತೆ ತುಂಬಾನೇ ಎದ್ದು ಕಾಣ್ತಿರೋದ್ರಿಂದ ಈ ಏನು ಯಾಂತ್ರೀಕರಣಗಳು ಈಗ ಬರ್ತಾ ಇದೆ, ಸೊ ಯಂತ್ರೋಪಕರಣಗಳಂತ ಏನು ಕರಿತೀವಿ, ಸೊ ಅವು ನಮ್ಮ ಕಾಫಿ ಕೃಷಿಗೆ ತುಂಬಾನೇ ಒಂದು ಸಹಾಯ ಮಾಡುತ್ತೆ. ಮತ್ತು ಅದರ ಅಳವಡಿಕೆ ಈ ಒಂದು ಕಾರ್ಮಿಕರ ಲಭ್ಯತೆಗೆ ನಾವು ನಿರ್ವಹಣೆಗೆ ಅದು ತುಂಬಾನೇ ಅದು ಸೂಕ್ತ ಆಗುತ್ತೆ ಅಂತ ನಾನು ಹೇಳ್ಬೋದು. ಇನ್ನು ನಮ್ಮ ದೇಶದಲ್ಲಿ ಈ ಕಾಫಿ ಕೃಷಿಗೆ ಯಾಂತ್ರೀಕರಣದ ಅವಶ್ಯಕತೆ ಏನಿದೆ ಅಂತೀರಿ? ಯಾಕಂತಂದ್ರೆ ಈಗ ಕಾಫಿಯನ್ನ ಇಡೀ ಪ್ರಪಂಚದಲ್ಲಿ ಬೆಳೀತಾ ಇದ್ದೀವಿ. ಬೆಳಿಬೇಕಾದ್ರೆ ಮೋಸ್ಟ್ ಆಫ್ ದ ಕಂಟ್ರೀಸ್ ಏನಂತಂದ್ರೆ ಒಂದಿಷ್ಟು ಓಪನ್ ಕಂಡೀಷನ್ ಅಲ್ಲಿ ನಮ್ಮ ಕಾಫಿಯನ್ನ ಬೆಳೀತಾ ಇದ್ದಾರೆ, ತೆರೆದ ಪ್ರದೇಶದಲ್ಲಿ. ಅಲ್ಲಿ ಕಾಡು ಮರಗಳಿಲ್ಲ. ಸೊ ಹಾಗೆ ಅವ್ರದ್ದು ಕ್ಲೈಮೇಟ್ ಕೂಡ ಹಾಗೇನೆ ಇದೆ. ಸೊ ಹೀಗಾಗಿ ಅವರಿಗೆ ಈ ಯಂತ್ರೋಪಕರಣಗಳನ್ನ ಟು ದ ಗ್ರೇಟರ್ ಎಕ್ಸ್ಟೆಂಟ್ ಅವರು ಬಳಸ್ಕೋಬಹುದು, ಹೌದು, ಪೂರ್ಣ ಪ್ರಮಾಣದಲ್ಲಿ ಬಳಸ್ಕೋಬಹುದು. ಸ್ಟಾರ್ಟಿಂಗ್ ಫ್ರಮ್ ಅವರು ನರ್ಸರಿಯಿಂದ ಹಿಡಿದು ಅವ್ರದ್ದು ಕುಯಿಲ್ ಮಾಡೋದು ಹಿಡ್ಕೊಂಡು ಸಂಸ್ಕರಣೆ ಮಾಡೋದು ಇರ್ಬೋದು, ಪ್ಯಾಕೇಜಿಂಗು, ಟ್ರಾನ್ಸ್ಪೋರ್ಟೇಷನ್, ಅಲ್ಲಿವರೆಗೂ ಕೂಡ ಅವ್ರದ್ದು ಕಂಪ್ಲೀಟ್ ಫ್ರಮ್ ಲ್ಯಾಂಡ್ ಟು ಲ್ಯಾಬ್ ಹೇಗೆ ಹೇಳ್ತೀವೋ ಆ ತರ ಒಂದು ಯಂತ್ರೋಪಕರಣಗಳನ್ನ ಟು ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಅವರು ಗರಿಷ್ಠ ಪ್ರಮಾಣದಲ್ಲಿ ಬಳಸಬಹುದು. ಹೌದು, ಗರಿಷ್ಠ ಪ್ರಮಾಣದಲ್ಲಿ ಅಲ್ಲಿನ ವಾತಾವರಣ ಮತ್ತೆ ಅವರ ಒಂದು ಭೂಮಿಯ ಮೇಲ್ಮೈ ಲಕ್ಷಣ, ಹೌದು, ಪೂರಕವಾಗಿ ಎಂಥದೇ ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜಿ ಬಂದರೂ ಕೂಡ, ಎಂಥದೇ ಒಂದು ಯಂತ್ರೋಪಕರಣ ಬಂದರೂ ಕೂಡ ಅದನ್ನ ಒಂದು ಗರಿಷ್ಠ ಮಟ್ಟದಲ್ಲಿ ಅವರು ಅಳವಡಿಸ್ಕೊಳ್ಳಿಕ್ಕೂ ಕೂಡ ಸೊ ತುಂಬಾನೇ ಸಿದ್ಧವಾಗಿದ್ದಾರೆ. ಈಗೆಲ್ಲ ತುಂಬಾನೇ ಅಳವಡಿಸ್ಕೊಂಡು ಅವರು ಈ ಕಾರ್ಮಿಕರ ಒಂದು ಅಲಭ್ಯತೆ ಅವರಿಗೆ ಅದು ಚೋಸ್ತಾ ಇಲ್ಲ. ಹೌದು. ಸೊ ಹೀಗಾಗಿ ನಮ್ಮ ಭಾರತ ದೇಶಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಜನರಲ್ ಆಗಿ ನಾವು ಕಾಫಿಯನ್ನ ನಮ್ಮ ಭಾರತ ದೇಶದಲ್ಲಿ ಕಾಡು ಮರಗಳ ಮಧ್ಯೆ ಬೆಳೀತಾ ಇದ್ದೀವಿ, ವಿಶೇಷವಾಗಿ ಘಟ್ಟ ಪ್ರದೇಶದಲ್ಲಿ. ಹೌದು, ವಿಶೇಷವಾಗಿ ಘಟ್ಟ ಪ್ರದೇಶದಲ್ಲಿ, ಹೌದು, ಬೆಟ್ಟ ಗುಡ್ಡ ಇರುವಂತ ಪ್ರದೇಶದಲ್ಲಿ ಬೆಳೀತಾ ಇದ್ದೀವಿ. ಮತ್ತೆ ನಮ್ದು ಭೂಮಿ ಏನಿದೆ ತುಂಬಾ ಅಂಡುಲೇಟೆಡ್ ಇದೆ. ಉಬ್ಬು ತಗ್ಗು, ಹೌದು, ಇಳಿಜಾರು ಪ್ರದೇಶಗಳು, ಉಬ್ಬು ತಗ್ಗುಗಳು. ಸೊ ಈ ತರ ಇರೋದ್ರಿಂದ ನಮ್ಮ ಭಾರತ ದೇಶದಲ್ಲಿ ಈ ಯಂತ್ರೋಪಕರಣಗಳನ್ನ ಗರಿಷ್ಠ ಮಟ್ಟಕ್ಕೆ ನಾವು ಅಳವಡಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಲ್ಲ. ಆದಾಗ್ಯೂ ಕೂಡ ಸಣ್ಣ ಮಷೀನರಿಗಳನ್ನ ಯಾವೆಲ್ಲ ಒಂದು ಬೇಸಾಯ ಕ್ರಮಗಳನ್ನ ಅಳವಡಿಸಿಕೊಂಡು ಉಪಯೋಗ ಮಾಡಬಹುದು ಅಂತ ತಿಳ್ಕೋಬಹುದು. ಅಂದ್ರೆ ಈ ನಿಟ್ಟಿನಲ್ಲಿ ನಮ್ಮ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಸಾಕಷ್ಟು ಕೆಲಸ ಮಾಡ್ತಾ ಇದೆ. ಹೌದು ಸರ್, ಹೌದು, ತುಂಬಾನೇ ಕೆಲಸ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಅಂತಂದ್ರೆ ಇದು ಸುಮಾರು 1990ರಿಂದನೇ ನಮ್ಮ ಒಂದು ಕಾಫಿ ಸಂಶೋಧನಾ ಕೇಂದ್ರ ಬಾಳೆಹೊನ್ನೂರಲ್ಲಿ, ಹಾಗೆ ಅದರದ್ದು ರೀಜನಲ್ ಸ್ಟೇಷನ್ಗಳು, ಉಪಕೇಂದ್ರಗಳು ಎಲ್ಲೆಲ್ಲಿ ಇದೆಯೋ ಅಲ್ಲಿ ಕೂಡ ಈ ಒಂದು ಯಂತ್ರೋಪಕರಣದ ಬಳಕೆ ಬಗ್ಗೆ ಸಾಕಷ್ಟು ಸಂಶೋಧನೆಗಳನ್ನ 1990ರಿಂದನೇ ಮಾಡ್ತಾ ಬಂದಿದೆ. 1990ರಲ್ಲಿ ನಮ್ಮ ಒಂದು ಕಾಫಿ ಸಂಶೋಧನಾ ಕೇಂದ್ರ ಬಾಳೆಹೊನ್ನೂರಿನವರು ಈ ಮರಾಡೋ ಅಂತ ಒಂದು ಚೆನ್ನೈಯಲ್ಲಿ ಇನ್ಸ್ಟಿಟ್ಯೂಟ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂಡ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ಹೇಳಿ, ಆ ಒಂದು ಇಂಜಿನಿಯರಿಂಗ್ ಸಂಸ್ಥೆಯ ಜೊತೆಗೆ ಸೇರಿಬಿಟ್ಟು ಸಹಭಾಗಿತ್ವದಲ್ಲಿ ಒಂದಿಷ್ಟು ಉಪಕರಣಗಳನ್ನ ಅದು ಫ್ಯಾಬ್ರಿಕೇಶನ್ ಮಾಡಿ ಅಭಿವೃದ್ಧಿಪಡಿಸುತ್ತೆ. ಆ ಅಭಿವೃದ್ಧಿಪಡಿಸಿರೋ ಒಂದು ಯಂತ್ರೋಪಕರಣಗಳನ್ನು ನಾವು ನಮ್ಮ ಕಾಫಿ ತೋಟಗಳಲ್ಲಿ ಅಳವಡಿಸ್ಕೊಂಡು ಅವುಗಳನ್ನ ಅನಲೈಸಿಸನ್ನು ನಾವು ಮಾಡಿದಾಗ ನಮ್ಮ ಎಕ್ಸಿಸ್ಟಿಂಗ್ ಏನು ಬೆಳೆಯುವ ಸಿಸ್ಟಮ್ ಇದೆ, ಬೆಳೆಯುವ ಪದ್ಧತಿ ಇದೆ, ಕಾಫಿ ಬೆಳೆಯುವ ಪದ್ಧತಿ, ಈ ಎಕ್ಸಿಸ್ಟಿಂಗ್ ಪದ್ಧತಿಯ ಪ್ರಕಾರ ನಮಗೆ ಅದು ಯಾವುದೇ ತರಹದ ಒಂದು ಅನುಕೂಲತೆಗಳನ್ನು ಕೊಡಲಿಲ್ಲ. ಸೊ ಹೀಗಾಗಿ ಆ ಒಂದು ಅಭಿವೃದ್ಧಿಪಡಿಸಿದಂಥ ಯಂತ್ರೋಪಕರಣಗಳು ಸಾಕಷ್ಟು ಪ್ರಮಾಣದಲ್ಲಿ ಅದು ಕೆಲಸ ಮಾಡಲಿಕ್ಕೆ ಆಗಲಿಲ್ಲ. ಸೊ ಹೀಗಾಗಿ ಸ್ವಲ್ಪ ಮಟ್ಟಿಗೆ ಅವುಗಳನ್ನು ನಿಲ್ಲಿಸ್ಬಿಟ್ಟು ಈಗ ಮತ್ತೆ ಅಡ್ವಾನ್ಸ್ಡ್ ಮಷಿನರಿಗಳನ್ನು ಅಭಿವೃದ್ಧಿಪಡಿಸುವ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಕೆಲಸ ಮಾಡಿಕೊಂಡು ಈಗ ಸುಮಾರು ಸಂಶೋಧನೆಗಳನ್ನು ನಡೆಸಿದೆ. ಸುಮಾರು ಸಂಶೋಧನೆ ನಡೆಸಿರೋ ಪ್ರಕಾರ ಸಾಕಷ್ಟು ಮಷಿನರಿಗಳು ನಮ್ಮ ಈ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸುಮಾರು ಈ ಬಳಕೆ ಆಗ್ತಾ ಇದೆ. ಆ ಬಳಕೆ ಆಗಿರುವಂಥ ಮೆಷಿನ್ಗಳನ್ನು ನಾವು ಆಲ್ರೆಡಿ ಸಂಶೋಧನೆ ಮಾಡ್ತಾ ಇದ್ದೀವಿ. ಅವು ತುಂಬಾನೇ ನಮ್ಮ ಕಾಫಿ ತೋಟಗಳಲ್ಲಿ ತುಂಬಾನೇ ಯೋಗ್ಯ ಅಂತ ಕೂಡ ಕಂಡು ಬಂದಿದೆ. ಇನ್ನು ಮುಖ್ಯವಾಗಿ ನಮ್ಮ ಕಾಫಿ ಬೆಳೆ ಬಹುವಾರ್ಷಿಕ ಬೆಳೆ. ಹೌದು ಸರ್. ಈ ಒಂದು ಅಂಶವನ್ನು ನಾವು ಪರಿಗಣಿಸಿದಾಗ ನಮ್ಮ ಕಾಫಿ ಕೃಷಿಯ ಯಾವ್ಯಾವ ಹಂತದಲ್ಲಿ ನಾವು ಈ ಯಂತ್ರಗಳನ್ನು ಬಳಸ್ಕೋಬಹುದು, ಅಂದರೆ ಯಾಂತ್ರೀಕರಣವನ್ನು ಮಾಡ್ಕೋಬಹುದು ಅಂತಿದೆ. ಹೌದು ಸರ್.
ಸೊ ನಮ್ಮ ಕಾಫಿ ಒಂದು ಅದರಲ್ಲೂ ನಮ್ಮ ಭಾರತದ ಏನು ದೇಶದಲ್ಲಿ ಬೆಳೀತಕ್ಕಂಥ ಕಾಫಿಯಲ್ಲಿ ಸೊ ನಾವು ಮೊದಲನೇದಾಗಿ ಒಂದು ನಾಟಿ ಮಾಡುವ ಸಮಯದಲ್ಲಿ ನಾವು ಈ ಯಂತ್ರೋಪಕರಣಗಳನ್ನ ಬಳಸ್ಬೋದು. ನಾಟಿ ಮಾಡುವ ಸಮಯದಲ್ಲಿ ಸಾಮಾನ್ಯವಾಗಿ ನಾವು ಪಿಟ್ ಡಿಗ್ಗರ್ ಅಂತ ಕರಿತೀವಿ, ಗುಂಡಿ ತೆಗೆಯುವಂಥ ಒಂದು ಯಂತ್ರ ಅಂತ ಕರಿತೀವಿ. ಆ ಪಿಟ್ ಡಿಗ್ಗರ್ ಅನ್ನ ನಾವು ಯೂಸ್ ಮಾಡ್ಬೋದು. ಸೊ ಅದಾದ್ಮೇಲೆ ನಮಗೆ ಕಾಫಿ ನಾಟಿ ಮಾಡಿ ಆದ್ಮೇಲೆ ಕಳೆಗಳು ಬರಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಕಳೆಗಳು ಬರಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನಾವು ಈ ಬ್ರಷ್ ಕಟರ್ ಅಂತ ಕರಿತೀವಿ, ವೀಡ್ ಕಟರ್ ಅಂತಾನೂ ಕರಿತೀವಿ. ಸೊ ಈ ವೀಡ್ ಕಟರ್ಗಳನ್ನು ನಾವು ಕೂಡ ಯೂಸ್ ಮಾಡ್ಬೋದು. ಅದಾದ್ಮೇಲೆ ನಮಗೆ ಮತ್ತೆ ನಮ್ಮ ಕಾಫಿ ತೋಟಗಳಲ್ಲಿ ಕಾಡು ಮರಗಳಿರುತ್ತೆ, ಅಂತಂದ್ರೆ ಸಣ್ಣ ಸಣ್ಣ ಮರಗಳು. ಮತ್ತೆ ಈ ಮೇಜರ್ ಆಗಿ ಅರೇಬಿಕಾದಲ್ಲಿ ನಮಗೆ ಪೊಂಗಾರ್ ಅಂತ ಕರಿತೀವಿ ಅಥವಾ ಪಾಲ್ವಾನ ಅಂತ ಕರಿತೀವಿ, ಹಾಲ್ವಾನ ಅಂತಾನು ಕರಿತೀವಿ. ಇಂಗ್ಲಿಷ್ ಅಲ್ಲಿ ಅದಕ್ಕೆ ಡಡಾಪ್ ಅಂತ ಕರೀತಾರೆ. ಅದರದ ವೈಜ್ಞಾನಿಕ ಹೆಸರು ಎರಿಥ್ರಿನಾ ಲಿಥೋಸ್ಪರ್ಮ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ 2ನೇ ಹಂತದ ನೆರಳು ಮರಗಳಾಗಿ ಬೆಳೀತಾ ಇದೆ, ತಾತ್ಕಾಲಿಕ ಮರಗಳನ್ನ. ಈ ತಾತ್ಕಾಲಿಕ ಮರಗಳನ್ನ ನಾವು ಕಾಫಿ ತೋಟಗಳಲ್ಲಿ ವರ್ಷಕ್ಕೆ 2 ಸಾರಿ ನಾವು ಈ ಕಪಾತನ್ನ ಕೈಗೊಳ್ಳಬೇಕಾಗುತ್ತೆ. ಒಂದು ಪ್ರೀ ಮಾನ್ಸೂನ್ ಟೈಮಲ್ಲಿ, ಇನ್ನೊಂದು ಪೋಸ್ಟ್ ಮಾನ್ಸೂನ್ ಟೈಮಲ್ಲಿ. ಸೊ ಒಂದು ಕಪಾತ್ಗಳನ್ನ ತೆಗೆದುಕೊಳ್ಬೇಕು, ಮಳೆಗಾಲಕ್ಕಿಂತ ಮುಂಚೆ, ಮಳೆಗಾಲದ ನಂತರ. ಹೌದು, ನಂತರ ತೆಗೆದುಕೊಳ್ಬೇಕಾಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ನಾವು ಏನು ಮಾಡ್ಬೋದು ಅಂತಂದ್ರೆ ನಮಗೆ ಕಾರ್ಮಿಕರ ಒಂದು ಬಳಕೆ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಸೊ ಅವಾಗ ಕಾರ್ಮಿಕರು ನಮಗೆ 2 ಟೈಮು ಮಾಡಲಿಕ್ಕೆ ಸಿಗಲ್ಲ. ಅಂತ ಟೈಮಲ್ಲಿ ನಮಗೆ ಒಂದು ಟೆಲಿಸ್ಕೋಪಿಕ್ ಟ್ರೀ ಪ್ರೂನರ್ ಅಂತ ನಮಗೆ ಒಂದು ಟ್ರೀ ಪ್ರೂನರ್ ಸಿಕ್ಕಿದೆ. ಆ ಟ್ರೀ ಪ್ರೂನರ್ಗಳನ್ನು ಕೂಡ ನಾವು ನಮ್ಮ ಸಂಶೋಧನೆಗಳಲ್ಲಿ ಅಳವಡಿಸ್ಕೊಂಡು ಅದನ್ನು ಕೂಡ ನಾವು ಸುಮಾರು ಕೆಲಸಗಳನ್ನ ಮಾಡಿದ್ದೀವಿ. ಅಂದ್ರೆ ಕೈಯಲ್ಲೇ ಹಿಡ್ಕೋಬಹುದು ಅದನ್ನ? ಹೌದು, ಕೈಯಲ್ಲೇನೆ ಹಿಡಿದ್ಬಿಟ್ಟು ಸೊ ಒಂದು 12ರಿಂದ 15 ಅಡಿವರೆಗೂ ನಾವು ಈ ಸಣ್ಣ ಸಣ್ಣ ರೆಂಬೆಗಳನ್ನ, ಕೊಂಬೆಗಳನ್ನ ಕೂಡ ನಾವು ಕಟ್ ಮಾಡಬಹುದು. ಅಂದ್ರೆ ಹಗುರವಾಗೇ ಇರುತ್ತೆ. ಅದು ಪೆಟ್ರೋಲ್ ಆಪರೇಟೆಡ್ ಇರುತ್ತೆ. ಸೊ ನಾವು ಅದನ್ನ ಒಂದು 12ರಿಂದ 15 ಅಡಿ ಎತ್ತರದವರೆಗೂ ಇರ್ತಕ್ಕಂತಹ ಮರಗಳ ರೆಂಬೆ ಮತ್ತು ಕೊಂಬೆಗಳನ್ನ ಕಟ್ ಮಾಡಬಹುದು. ಸೊ ಏನಾಗುತ್ತಂತಂದ್ರೆ ಇದು ಬೇಗ ಕೆಲಸ ಮಾಡ್ಲಿಕ್ಕೂ ಕೂಡ ನಮಗೆ ಸೊ ಅನುಕೂಲ ಆಗುತ್ತೆ. ಮತ್ತೆ ಒಬ್ಬರೇ ಸೊ ಲೇಬರ್, ಒಬ್ಬ ಕಾರ್ಮಿಕ ನಾವು ಸುಮಾರು ಏರಿಯಾನ ನಾವು ಕವರ್ ಮಾಡ್ಬೋದಾಗಿದೆ. ಇಲ್ಲ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಈ ಸಾಮಾನ್ಯವಾಗಿ ನಾವು ಮ್ಯಾನ್ಯುವಲಿ ಮಾಡಕ್ ಹೋದ್ರೆ ಅದಕ್ಕೆ ಏಣಿ ಬೇಕಾಗುತ್ತೆ. ಸೊ ಏಣಿಯನ್ನ ಹತ್ತಿಬಿಟ್ಟು ಮೇಲೆ ಅವರು ರೆಂಬೆ ಕೊಂಬೆಗಳನ್ನ ಕಟ್ ಮಾಡ್ಬೇಕಾಗುತ್ತೆ, ಬಹಳ ಶ್ರಮದಾಯಕ. ಅಂತ ಟೈಮಲ್ಲಿ ಏಣಿ ಕೂಡ ಒಬ್ರು ಹಿಡ್ಕೋಬೇಕಾಗುತ್ತೆ, ಮತ್ತೆ ಸಮಯನೂ ಹೆಚ್ಚು ಬೇಕಾಗುತ್ತೆ, ಸಮಯ ಜಾಸ್ತಿ ಬೇಕಾಗುತ್ತೆ. ಸೊ ಮತ್ತೆ ಅಂತ ಟೈಮಲ್ಲಿ ನಾವು ಕಾರ್ಮಿಕರ ಒಂದು ಏನು ಪ್ರೊಟೆಕ್ಷನ್ ಅಂತ ಏನು ಹೇಳ್ತೀವಿ, ಅವರ ರಕ್ಷಣೆ ಕ್ಷೇಮವನ್ನು ಕಾಪಾಡ್ಕೊಳ್ಳೋದು, ಹೌದು, ಅದು ಕೂಡ ನಮಗೆ ಒಂದು ಕಷ್ಟ ಆಗುತ್ತೆ. ಸೊ ಹೀಗಾಗಿ ಇಂಥ ಸಂದರ್ಭದಲ್ಲಿ ಈ ಒಂದು ಟೆಲಿಸ್ಕೋಪಿಕ್ ಟ್ರೀ ಪ್ರೂನರ್ ಅಂತ ಏನಿದೆ ಇದು ತುಂಬಾ ಚೆನ್ನಾಗಿ ನಮಗೆ ಸೊ ಕೆಲಸ ಮಾಡುತ್ತೆ. ಮತ್ತೆ ಈ ಕೊಯ್ಲು ಮಾಡೋದು ಕೂಡ ಬಹಳಷ್ಟು ಕಾರ್ಮಿಕರನ್ನ ಬಯಸುವಂತ ಕೆಲಸ ಕಾಫಿ ಬೆಳೆನಲ್ಲಿ. ಹೌದು ಸರ್. ಅದಕ್ಕೂ ಏನಾದರೂ ಸುಧಾರಿತ ಯಂತ್ರೋಪಕರಣಗಳು? ಹೌದು ಸರ್. ನಮಗೆ ಆಲ್ಮೋಸ್ಟ್ ಏನಾಗುತ್ತೆ ಅಂತಂದ್ರೆ ನಾವು ನಮ್ಮ ಕಾಫಿ ಕೃಷಿ ಅಂತ ನಾವು ತಗೊಂಡಾಗ ಸೊ ನಮಗೆ ಜಾಸ್ತಿ ಕಾರ್ಮಿಕರ ಬಳಕೆ ಆಗೋದೇ ಕೊಯ್ಲು ಟೈಮಲ್ಲಿ. ಕೊಯ್ಲು ಸಂದರ್ಭದಲ್ಲಿ 50ರಿಂದ 60% ಕಾರ್ಮಿಕರ, 50% ಕಾರ್ಮಿಕರ ಒಂದು ಲಭ್ಯತೆ ನಮಗೆ ಬೇಕಾಗುತ್ತೆ. ಅದು ತುಂಬಾನೇ ಏನಂತಂದ್ರೆ ಕಾಸ್ಟ್, ಬಹಳಷ್ಟು ವೆಚ್ಚದಾಯಕ. ನಮ್ಮ ಎಲ್ಲ ಇಡೀ ಕಾಫಿ ಕೃಷಿಯಲ್ಲಿ ಬಹಳಷ್ಟು ವೆಚ್ಚದಾಯಕ ಆಪರೇಷನ್ ಅಂತಂದ್ರೆ ಅದು ಕೊಯ್ಲು. ಮತ್ತೆ ಎಲ್ಲಾ ಕಾಫಿ ತೋಟಗಳಲ್ಲೂ ಅವಾಗ ಬೇಡಿಕೆ ಇರುತ್ತೆ. ಹೌದು, ಎಲ್ಲಾ ಕಾಫಿ ತೋಟಗಳಲ್ಲೂ ಬೇಡಿಕೆ ಇರುತ್ತೆ. ದೊಡ್ಡ ಸಮಸ್ಯೆ ಆಗಿ ಪರಿಣಮಿಸುತ್ತೆ. ಸೊ ನಮಗೆ ಸರಿಯಾಗಿ ಟೈಮಿಗೆ ಲೇಬರ್ಗಳು, ಕಾರ್ಮಿಕರು ಸಿಗಲ್ಲ. ಸೊ ಅಂತ ಟೈಮಲ್ಲಿ ಏನಂತಂದ್ರೆ ಒಂದಿಷ್ಟು ನಮಗೆ ಈ ಮೆಕ್ಯಾನಿಕಲ್ ಹಾರ್ವೆಸ್ಟರ್ ಅಂತ ಸೊ ಬಂದಿದೆ. ಸೊ ಮೆಕ್ಯಾನಿಕಲ್ ಹಾರ್ವೆಸ್ಟರ್ ಅಲ್ಲಿ 2-3 ತರ ಇದೆ. ಒಂದು ಈ ವೈಬ್ರೇಟಿಂಗ್ ರಾಡ್ಸ್ ಹೊಂದಿರತಕ್ಕಂತಹ ಒಂದು ಮೆಕ್ಯಾನಿಕಲ್ ಹಾರ್ವೆಸ್ಟರ್ಸ್ ಇದೆ. ಸೊ ಇನ್ನೊಂದು ಈ ಶೇಕರ್ ಅಂತ ಒಂದು ಬರುತ್ತೆ. ಸೊ ಅಲ್ಲಾಡ್ಸೋದು. ಸೊ ಅದು ಬೆರಳು ತರ ಇರುತ್ತೆ, ಜಸ್ಟ್ ಫಿಂಗರ್ಸ್ ತರ ಇರುತ್ತೆ. ನಮ್ದು ಏನು ಅಂಗೈ ಇರುತ್ತೆ ಸೇಮ್ ಅದೇ ತರನೇ ಇರುತ್ತೆ. ಸೊ ಅದಕ್ಕೆ ವೈಬ್ರೇಷನ್ ಅನ್ನ ಅಳವಡಿಸಿರ್ತಾರೆ, ಸಿಸ್ಟಮ್ ಅನ್ನ. ಸೊ ಅದು ಗಿಡದ ಒಂದು ನಮ್ಮ ಎಲ್ಲಿ ಯಾವ ರೆಕ್ಕೆಯಲ್ಲಿ ಅಥವಾ ಯಾವ ಬ್ರಾಂಚ್ಗಳಲ್ಲಿ ಆ ಕಾಯಿಗಳಿರುತ್ತೆ, ಹಣ್ಣುಗಳಿರುತ್ತೆ, ಅಲ್ಲಿ ಇಟ್ಟು ಆ ಮೆಷಿನನ್ನು ಸ್ಟಾರ್ಟ್ ಮಾಡಿದರೆ ವೈಬ್ರೇಟ್ ಆಗಿಬಿಟ್ಟು ಆ ಕಾಯಿಗಳು ಉದುರಿ ಕೆಳಗಡೆ ಬೀಳ್ತಕ್ಕಂಥ ಒಂದು ಸಂದರ್ಭ. ಅಂದರೆ ಅವಾಗ ನಾವು ಪಿಕ್ಕಿಂಗ್ ಮ್ಯಾಟ್ಸ್ ಹಾಕಬೇಕಾಗುತ್ತೆ. ಹೌದು, ಕೆಳಗಡೆ ನಾವು ಪಿಕ್ಕಿಂಗ್ ಮ್ಯಾಟ್ಸನ್ನು ಹಾಕಬೇಕಾಗುತ್ತೆ. ಸೊ ಈ ಥರದ ಒಂದು ತರಹದ ಒಂದು ಹೆಲ್ಡ್ ಹಾರ್ವೆಸ್ಟರ್ ಅಂತ ಕರಿತೀವಿ ಅಥವಾ ಮೆಕ್ಯಾನಿಕಲ್ ಹಾರ್ವೆಸ್ಟರ್ ಅಂತ ಕರಿತೀವಿ. ಇವೆಲ್ಲ ಇದೆ. ಇದ್ರದ್ದು ಒಂದೇ ಒಂದು ಇದು ಏನಂತಂದ್ರೆ ಕುಯ್ಲು. ಈಗ ಕಡಿಮೆ ಒಂದು ಸಮಯದಲ್ಲಿ ಜಾಸ್ತಿ ಕುಯ್ಲನ್ನು ಮಾಡುವಂತಹ ಒಂದು ಉಪಕರಣಗಳು ಈ ಮೆಕ್ಯಾನಿಕಲ್ ಹಾರ್ವೆಸ್ಟರ್.
ಮತ್ತು ಜಾಸ್ತಿ ಗಿಡಗಳನ್ನ ಕೂಡ ಕವರ್ ಮಾಡುತ್ತೆ. ಸೊ ನಾವು ಮ್ಯಾನ್ಯುವಲ್ಲಿ ಏನು ಪಿಕ್ಕಿಂಗ್ ಮಾಡ್ತೀವಿ, ಹ್ಯಾಂಡಿಂದ ನಾವು ಏನು ಕೊಯ್ಲು ಮಾಡ್ತೀವಿ, ಕೈಯಿಂದ ಏನು ಬಿಡಿಸ್ತೀವಿ, ಅದಕ್ಕಿಂತನೂ ಇದು ಫಾಸ್ಟಾಗಿಯೇ ಮಾಡುತ್ತೆ. ಗಿಡನೂ ಕೂಡ ಜಾಸ್ತಿ ಕವರ್ ಮಾಡುತ್ತೆ, ಫಾಸ್ಟಾಗಿ ಕೂಡ ಹಾರ್ವೆಸ್ಟ್ ಮಾಡುತ್ತೆ. ಸೊ ಮತ್ತು ಕ್ವಾಂಟಿಟಿ ವೈಸು ಕೂಡ ಜಾಸ್ತಿನೇ ಹಾರ್ವೆಸ್ಟ್ ಮಾಡುತ್ತೆ. ಆದರೆ ನಮಗೆ ಏನು ಈ ಒಂದು ಸಂಶೋಧನೆ ನಾವು ನಡೆಸಬೇಕಾಗಿದ್ರೆ ನಮಗೆ ಕಂಡು ಬಂದಿರೋ ಒಂದು ಅದರದ ಅನಾನುಕೂಲತೆ ಏನಂತಂದರೆ ಅದು ಮುಂದೆ ಬರ್ತಕ್ಕಂತಹ ಈ ಬಡ್ಸ್ಗಳನ್ನು, ಬ್ರಾಂಚ್ಗಳನ್ನು ಡ್ಯಾಮೇಜ್ ಮಾಡ್ತಾ ಇದೆ, ಮೊಗ್ಗುಗಳು ಮತ್ತು ಕೊನೆಗಳನ್ನು ಡ್ಯಾಮೇಜ್ ಮಾಡ್ತಾ ಇದೆ. ಸೊ ಈ ಥರ ಡ್ಯಾಮೇಜ್ ಮಾಡ್ತಿರೋದ್ರಿಂದ ಏನಾಗ್ತಾ ಇದೆ, ಆ ಬ್ರಾಂಚ್ಗಳು ಡೈಬ್ಯಾಕ್ ಆಗ್ತಾ ಇದೆ ಅಂತ ಒಣಗ್ತಾ ಇದ್ದಾವೆ. ಸೊ ಈ ಒಂದು ನ್ಯೂನತೆ ನಮಗೆ ಕಂಡು ಬಂದಿದೆ ಒಂದು. ಸೊ ಇನ್ನೊಂದು ಏನಂತಂದ್ರೆ ಹಾರ್ವೆಸ್ಟಿಂಗ್ ಮಾಡೋ ಟೈಮಲ್ಲಿ ಸೊ ಎಲ್ಲ ಬೆರೀಸು ಕೂಡ ಹಾರ್ವೆಸ್ಟ್ ಆಗಲ್ಲ. ಒಂದೊಂದು ಕಡೆ ಒಂದೊಂದು ಕುಯ್ಲ್ ಮಾಡೋ ಟೈಮಲ್ಲಿ ಒಂದೊಂದು ಕಡೆ ಡಿಟ್ಯಾಚ್ ಆಗಲ್ಲ, ಅಲ್ಲೇ ಇರುತ್ತೆ. ಸೊ ಅಲ್ಲೇ ಇರುತ್ತೆ. ಸೊ ಹೀಗಾಗಿ ಅದೊಂದು ಪ್ರಾಬ್ಲಮ್. ಉಳಿಕೆ ಪ್ರಮಾಣ ಹೆಚ್ಚಾಗಿದೆ ಒಂದು. ಆಮೇಲೆ ಎಲೆಗಳ ಡ್ಯಾಮೇಜ್ ಜಾಸ್ತಿ ಮಾಡ್ತಾ ಇದೆ ಇದು. ಎಲೆಗಳು ಉದುರುತ್ತೆ, ಎಲೆಗಳು ತುಂಬಾನೇ ಉದುರುತ್ತೆ, ಡ್ಯಾಮೇಜ್ಗಳಾಗುತ್ತೆ. ಇದೇನಾಗುತ್ತೆ ಅಂತಂದ್ರೆ ನಂತರದ ಒಂದು ಸಮಯದಲ್ಲಿ ಏನಾಗುತ್ತೆ, ಈ ಫೋಟೋ ಸಿಂಥಸಿಸ್ ಮಾಡಲಿಕ್ಕೆ ನಮಗೆ ಕಷ್ಟ ಆಗುತ್ತೆ, ದ್ಯುತಿಸಂಶ್ಲೇಷಣೆ ಕ್ರಿಯೆಗೆ ತೊಂದರೆ ಆಗುತ್ತೆ. ದ್ಯುತಿಸಂಶ್ಲೇಷಣೆ ಕ್ರಿಯೆಗೆ ತೊಂದರೆ ಆದ್ರೆ ಗಿಡ ಒಂದು ಚಿಗುರು ಬರೋದು ಮತ್ತೆ ಕಾಯಿಗಳು ಕೂಡ ಬಲಿಯಲ್ಲ. ಸೊ ಸರಿಯಾಗಿ ಬಲಿಯಲ್ಲ. ಈ ತರದ ಪ್ರಾಬ್ಲಮ್ ಆಗುತ್ತೆ. ಈ ನ್ಯೂನತೆ ಇರ್ಬೋದು. ಮತ್ತೆ ಇನ್ನೊಂದು ನ್ಯೂನತೆ ಏನಂತಂದ್ರೆ ಈ ಹಣ್ಣುಗಳನ್ನು ಡ್ಯಾಮೇಜ್ ಮಾಡ್ತಾ ಇದೆ. ಸೊ ಹಣ್ಣುಗಳನ್ನ ಡ್ಯಾಮೇಜ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಕ್ವಾಲಿಟಿ ಹಾಳಾಗ್ತಾ ಇದೆ, ಬೇಗ ಡ್ರೈ ಆಗುತ್ತೆ. ಸೊ ಈಗ ಏನಾಗುತ್ತೆ, ಒಂದಿಷ್ಟು ಹಣ್ಣುಗಳಲ್ಲಿ 100% ಹಣ್ಣುಗಳಲ್ಲಿ 50 ಭಾಗ ಡ್ಯಾಮೇಜ್ ಆದರೆ ಸೊ ಅದೇನಾಗುತ್ತೆ, 50 ಭಾಗ ಹಣ್ಣುಗಳು ಬೇಗ ಡ್ರೈ ಆಗಿಬಿಡುತ್ತೆ, ಒಣಗುತ್ತೆ. ಇನ್ನು 50 ಭಾಗ ಹಣ್ಣುಗಳು ಬೇಗ ಒಣಗಲ್ಲ. ಸೊ ಹೀಗಾಗಿ ಅನ್ಇವನ್ ಡ್ರೈಯಿಂಗ್ ಅಂತ ನಾವು ನಮಗೆ ಸಂಸ್ಕರಣೆ ಸಮಸ್ಯೆನೂ ಆಗ್ಬಹುದು. ಹೌದು, ಸಂಸ್ಕರಣೆ ಸಮಸ್ಯೆ ಆಗುತ್ತೆ. ಸೊ ಈ ತರದ ಒಂದು ನ್ಯೂನತೆಗಳು ನಾವು ಕಂಡು ಬಂದಿರೋದ್ರಿಂದ, ಸೊ ಕಂಡು ಬಂದಿರೋದ್ರಿಂದ ಈ ಕಾಫಿ ತೋಟಗಳಲ್ಲಿ ಆದಷ್ಟು ರೈತರಾಗಿರ್ಬೋದು, ದೊಡ್ಡ ದೊಡ್ಡ ಬೆಳೆಗಾರರು ಇರ್ಬೋದು, ಅವರೆಲ್ಲ ಆದಷ್ಟು ಈ ಒಂದು ಮೆಕ್ಯಾನಿಕಲ್ ಹಾರ್ವೆಸ್ಟರ್ನ ಯೂಸ್ ಮಾಡಲಿಕ್ಕೆ ಹಿಂಜರಿತಾ ಇದ್ದಾರೆ. ಹೌದು, ಅಂದರೆ ಈ ಯಾಂತ್ರೀಕರಣವನ್ನು ಅಳವಡಿಸ್ಕೊಳ್ಳೋದಕ್ಕೆ ಒಂದು ರೀತಿ ಏಕರೂಪತೆ ಇರಬೇಕು. ಹೌದು, ಮುಖ್ಯವಾಗಿ ಅದು ನಾವು ಈ ಗಿಡವನ್ನು ಅಲ್ಲಾಡಿಸಿದ ತಕ್ಷಣ ಎಲ್ಲ ಬೀಳಬೇಕು ಅಂತ ತಳಿನೂ ಕೂಡ ನಾವು ಕಂಡಿಡ್ಕೋಬೇಕಾಗುತ್ತೆ. ಅದಕ್ಕೆ ಅನುಕೂಲ, ಈಗ ನಾವು ಎಲ್ಲ ಸಂದರ್ಭದಲ್ಲೂ ನಮಗೆ ಅನುಕೂಲ ಆಗುವಂಥ ಮೆಷಿನ್ಗಳನ್ನು ನಾವು ಅಭಿವೃದ್ಧಿ ಪಡಿಸೋಕ್ಕಾಗಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಮ್ಮ ಒಂದು ಕೃಷಿ ಚಟುವಟಿಕೆಗಳನ್ನು ಕೂಡ ನಾವು ಅದಕ್ಕೆ ಅನುಕೂಲಕ್ಕೆ ತಕ್ಕಂತೆ ನಾವು ಮಾಡ್ಕೋಬೇಕಾಗತ್ತೆ. ಸೊ ಇದು ಒಂದು ಮುಖ್ಯವಾದ ಒಂದು ಯಂತ್ರೋಪಕರಣ ಅಂತ ಹೇಳ್ಬೋದು. ಆದರೂ ಬಳಕೆ ಯಾರಾದರೂ ಮಾಡ್ತಾ ಇದ್ದಾರಾ, ಹೇಗೆ? ಹೌದು, ಒಂದಿಷ್ಟು ಜನ ಬಳಕೆ ಮಾಡ್ತಾ ಇದ್ದಾರೆ, ಮಾಡ್ಬೋದು. ಸುಧಾರಣೆ ಮಾಡೋ ಅವಶ್ಯಕತೆ ಇದೆ ಅಂತಾರೆ. ಹೌದು, ಸುಧಾರಣೆ ಮಾಡಬೇಕು. ಇನ್ನೂ ಸುಧಾರಣೆ ಮಾಡಿದಷ್ಟು ಇದರ ಅನುಕೂಲತೆ ಜಾಸ್ತಿ ಆಗುವ ಸಂದರ್ಭ ಇದೆ. ಮತ್ತೆ ಪ್ರತಿಯೊಬ್ಬರು ಕೂಡ ಇದನ್ನ ಅಳವಡಿಸ್ಕೊಳ್ಳುವಂಥ ಸಂದರ್ಭ ಮುಂದೆ ಒಂದು ದಿನ ಬಂದೇ ಬರುತ್ತೆ. ಯಾಕಂದರೆ ಕಾರ್ಮಿಕರ ಒಂದು ಲಭ್ಯತೆ ನಮಗೆ ಕೊರತೆ ಬಂದೇ ಬರುತ್ತೆ. ಮತ್ತು ಇದು ಡೆವಲಪ್ ಆದರೆ, ಅಭಿವೃದ್ಧಿ ಆದರೆ, ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆದರೆ ಈ ಒಂದು ಯಂತ್ರೋಪಕರಣ ತುಂಬಾ ಹೆಲ್ಪ್ ಆಗುತ್ತೆ ಎಲ್ಲ ಬೆಳೆಗಾರ. ಇನ್ನು ಮರ ಕಪಾತ್ ಮಾಡೋದಕ್ಕೆ ಏನಾದರೂ ಯಂತ್ರೋಪಕರಣ ಇಂಥವೇನಾದರೂ ಇದಾವೆ? ಮರ ಕಪಾತ್ ಮಾಡಲಿಕ್ಕೆ ನಾನು ಹೇಳಿದಾಗೆ ಟೆಲಿಸ್ಕೋಪಿಕ್ ಟ್ರೀ ಪ್ರೂನರ್ ಅಂತ ಏನು ಕರಿತೀವಿ, ಅದು ನಾವು ಯೂಸ್ ಮಾಡ್ಬೋದು. ಇನ್ನೊಂದು ಬಿದ್ದಿರ್ತಾವಲ್ಲ ಕೆಲವು ಸಂದರ್ಭ. ಹೌದು, ನಮ್ಮ ತೋಟಗಳಲ್ಲಿ ಕಾಡು ಮರ ಬಿದ್ದಿರ್ಬೋದು, ರೆಂಬೆಗಳು, ಕೊಂಬೆಗಳು ಏನು ಬಿದ್ದಿರ್ತಾವಲ್ಲ ಅವುಗಳನ್ನ ನಾವು ಕ್ಲಿಯರ್ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ಓಡಾಡಲಿಕ್ಕೆ, ವೀಡಿಂಗ್ ಮಾಡಲಿಕ್ಕೆ, ಸೊ ನಾವು ಏನೋ ಒಂದು ತೋಟಗಳಲ್ಲಿ ಕೆಲಸ ಮಾಡಲಿಕ್ಕೆ ತೋಟ ಯಾವಾಗಲೂ ನಮಗೆ ಸ್ವಚ್ಛವಾಗಿರಬೇಕು. ಸೊ ಅಂಥ ಸಂದರ್ಭದಲ್ಲಿ ನಾವೇನಂತಂದರೆ ಚೈನ್ಸಾಗಳಿದೆ. ಚೈನ್ಸಾಗಳು ಈಗ ಟಿಂಬರ್ ವರ್ಕ್ಗೆ ತುಂಬಾ ಬಳಸಲಾಗ್ತಾ ಇದೆ. ಅದೇ ಚೈನ್ಸಾಗಳನ್ನು ನಾವು ಕೂಡ ಇಲ್ಲಿಯೂ ಯೂಸ್ ಮಾಡಿದ್ದೆ ಆದರೆ ನಮ್ಮ ತೋಟಗಳನ್ನ ಕ್ಲೀನಾಗಿ ನಾವು ಇಟ್ಕೋಬಹುದು. ಇದನ್ನು ಬಿಟ್ಕೊಂಡ್ರೆ ಇನ್ನೊಂದು ಏನಂತಂದ್ರೆ ಯಂತ್ರೋಪಕರಣಗಳಲ್ಲಿ ಇನ್ನೊಂದು ರೆಡ್ ಬಿ ಅಂತ ಒಂದು ಮೆಷಿನ್ ಇದೆ. ಸೊ ಅದರ ಹೆಸರು ರೆಡ್ ಬಿ ಅಂತ ಕರಿತೀವಿ. ಮತ್ತೆ ಅದಕ್ಕೆ ಇನ್ನೊಂದು ಮಲ್ಟಿ ಯುಟಿಲಿಟಿ ಟ್ರ್ಯಾಕ್ ವೆಹಿಕಲ್ ಅಂತ ಕೂಡ ಕರಿತೀವಿ. ಸೊ ಮಲ್ಟಿ ಯುಟಿಲಿಟಿ ಟ್ರ್ಯಾಕ್ ವೆಹಿಕಲ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಅದರಲ್ಲಿ ಮಲ್ಟಿಪಲ್ ಯೂಸಸ್ ಅನ್ನ ಮಾಡ್ತೀವಿ ನಾವು. ಹಲವಾರು ಉಪಯೋಗಗಳನ್ನ ಆ ಒಂದೇ ಮಷೀನ್ ಅಲ್ಲಿ ಸೊ ನಾವು ಮಾಡ್ತಾ ಹೋಗ್ತೀವಿ. ಅದು ಏನೇನು ಉಪಯೋಗ ಅಂತಂದ್ರೆ
ನಾವು ಆ ಮಲ್ಟಿ ಯುಟಿಲಿಟಿ ಟ್ರ್ಯಾಕ್ ವೆಹಿಕಲ್ಗೆ ಒಂದು ಟ್ಯಾಂಕರ್ ಸಿಸ್ಟಮ್ ಇರುತ್ತೆ ಮತ್ತು ಒಂದು ಬಕೆಟ್ ಸಿಸ್ಟಮ್ ಕೂಡ ಇರುತ್ತೆ. ಆ ಬಕೆಟ್ ಸಿಸ್ಟಮನ್ನು ಅಳವಡಿಸ್ಕೊಂಡು ನಾವು ಈ ರೆಂಬೆ ಕೊಂಬೆಗಳನ್ನೆಲ್ಲ ಸಾಗಿಸ್ಬೋದು, ಗೊಬ್ಬರ ಚೀಲಗಳನ್ನು ಸಾಗಿಸ್ಬೋದು, ಕಾಫಿ ಬ್ಯಾಗ್ಸ್ಗಳನ್ನು ಸಾಗಿಸ್ಬೋದು. ಅದು 250 kg ಕೆಪಾಸಿಟಿ ಒಂದು ಬಕೆಟ್ಗಳನ್ನು ಒಂದು ಹೊಂದಿರುತ್ತೆ. ಈಗ ನಮಗೆ ಲೋಡಿಂಗ್ ಅವಶ್ಯಕತೆ ಇರಲ್ಲ. ನಮಗೆ ಈಗ ಸ್ಪ್ರೇಯಿಂಗ್ ಮಾಡಬೇಕು ಅಂತಂದರೆ ನಾವು ಸ್ಪ್ರೇಯಿಂಗ್ ಟ್ಯಾಂಕನ್ನು ಅದ್ರ ಮೇಲೆ ಕೂರಿಸ್ಬೋದು. 200 ಲೀಟರ್ ಕೆಪಾಸಿಟಿ ಸ್ಪ್ರೇಯಿಂಗ್ ಟ್ಯಾಂಕನ್ನು ನಾವು ಕೂರಿಸ್ಬಿಟ್ಟು ಅದಕ್ಕೆ ಸುಮಾರು 4 ಲೆನ್ಸ್ ಬರುತ್ತೆ. ಒಂದು 7ರಿಂದ 8 ಜನ ಅದನ್ನು ಆಪ್ರೇಟ್ ಮಾಡ್ಬೋದು, ಒಟ್ಟೊಟ್ಟಿಗೆ ಆಪ್ರೇಟ್ ಮಾಡ್ಬೋದು. ಮತ್ತು ಇದರಲ್ಲಿ ಏನಾಗುತ್ತೆ ಅಂತಂದರೆ ಬೇರೆ ಸ್ಪ್ರೇಯರ್ಸ್ಗೆ ಕಂಪೇರ್ ಮಾಡಿದರೆ ಇದರಲ್ಲಿ ಸ್ಪ್ರೇ ತುಂಬ ಸೂಕ್ಷ್ಮವಾಗಿ ಹೋಗುತ್ತೆ, ಹಾಗೆ ಕಡಿಮೆ ಪ್ರಮಾಣದಲ್ಲಿ ಕೂಡ ಪೋಲಾಗುತ್ತೆ. ಮತ್ತು ಕಡಿಮೆ ಪ್ರಮಾಣದಲ್ಲಿ ಕಡಿಮೆ ಅಂದರೆ ಗಂಟೆಗಳಲ್ಲಿ ಜಾಸ್ತಿ ಏರಿಯಾ ಕೂಡ ಕವರ್ ಮಾಡುವ ಒಂದು ಉಪಯೋಗ ಈ ಒಂದು ರೆಡ್ ಬಿ ಮೆಷಿನ್ಗಿದೆ. ಇದರ ಜೊತೆಗೆ ನಾವು ಇನ್ನೂ ಕೂಡ ಈ ನಮ್ಮ ಕಾಫಿ ಡ್ರೈಯಿಂಗ್ ಯಾರ್ಡಲ್ಲಿ ಕಾಫಿಯನ್ನು ಒಣಗಿಸ್ತಾ ಇರ್ತೀವಿ. ಒಣಗಿಸೋ ಟೈಮಲ್ಲಿ ಸಡನ್ ಆಗಿ ಮಳೆ ಬರೋ ಚಾನ್ಸಸ್ ಇರುತ್ತೆ. ನಾವು ಗುಡ್ಡೆ ಹಾಕಬೇಕು ಅಂತಂದ್ರೆ ನಮಗೆ ಸುಮಾರು ಜನ ಬೇಕಾಗ್ತಾರೆ. ಅದನ್ನ ಎಳೆದ್ಬಿಟ್ಟು ಹಾಕೋದು ತುಂಬಾನೇ ಕಷ್ಟಕರ ಕೆಲಸ. ಮಳೆ ಬಂದ್ರು ಬರ್ಬೋದು. ಅಂತ ಟೈಮಲ್ಲಿ ನಾವು ಏನು ಮಾಡ್ಬೋದು ಅಂತಂದ್ರೆ ಆ ಮೆಷಿನ್ಗೆ ಮುಂದೆ ಮೂವರ್ಸ್ ಅಂತ ಇರುತ್ತೆ. ಅದು ಹೀಪ್ ಮಾಡೋ ಒಂದು ಅನುಕೂಲತೆಯನ್ನು ಗುಡ್ಡೆ ಮಾಡುತ್ತೆ. ಸೊ ಮೆಷಿನನ್ನು ತಗೊಂಡು ಬೇಗನೆ ಅದನ್ನ ಗುಡ್ಡೆ ಕೂಡ ಮಾಡ್ಬೋದು. ಹಾಗೆ ಮಾರನೇ ದಿನ ಗುಡ್ಡೆ ಹಾಕಿರೋ ಒಂದು ಕಾಫಿ ಒಂದು ಲಾಟ್ ಏನಿರುತ್ತೆ ಅದನ್ನ ಸ್ಪ್ರೆಡ್ ಕೂಡ ನಾವು ಹರಡಬಹುದು ಮತ್ತೆ ಕೂಡ ಹರಡಬಹುದು. ಆ ತರದ ಒಂದು ಅದಕ್ಕೆ ಫ್ರಂಟ್ ಅಲ್ಲಿ ಆ ತರ ಒಂದು ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ. ಸೊ ಆ ತರ ಹರಡೋದಂದ್ರೆ ರೇಕಿಂಗ್ ಅಂತ ನಾವು ಕರಿತೀವಿ. ರೇಕಿಂಗ್ ಮಾಡೋದು, ಕಾಲಾಡಿಸೋ ಬದಲು ನಾವು ಈ ಮೆಷಿನ್ ಅನ್ನ ತಗೊಂಡು ಕಾಫಿಯನ್ನ ಕೆಳಗೆ ಮೇಲೆ ಕೂಡ ಮಾಡ್ತಾ ಇರ್ಬೋದು. ಅದು ಕೂಡ ಸಿಸ್ಟಮ್ ಇದಕ್ಕೆ ಅಳವಡಿಸ್ಕೊಂಡಿದೆ. ಸೊ ಹೀಗಾಗಿ ಇದರಲ್ಲಿ ರೆಡ್ ಬಿ ಅಂತ ಒಂದು ಮೆಷಿನ್ ಇಟ್ಕೊಂಡು ನಾವು ಸುಮಾರು ಕೆಲಸಗಳನ್ನು ಮಾಡಬಹುದಾಗಿದೆ. ಮತ್ತೆ ಇದಕ್ಕೆ ಏನಂತಂದ್ರೆ ಈ ರಬ್ಬರೈಸ್ಡ್ ವೀಲ್ ಇರುತ್ತೆ ಇದಕ್ಕೆ. ಸೊ ರಬ್ಬರ್ ವೀಲ್ ಇರುತ್ತೆ, ಇಟಾಚಿ ತರ ಚೈನ್ ವೀಲ್ ಇರುತ್ತೆ. ಇದು ಎಂತ ಒಂದು ಏರಿಳಿತ ಒಂದು ಉಬ್ಬು ದಿಣ್ಣೆಗಳು ಇದ್ರೂ ಕೂಡ ಈ ಒಂದು ಮೆಷಿನ್ ಅನ್ನ ನಾವು ತಗೊಂಡು ಹೋಗ್ಬೋದು, ಚಲಾಯಿಸಬಹುದು. ಇನ್ನು ಈ ಟ್ರ್ಯಾಕ್ಟರ್ ಕೂಡ ನಮ್ಮ ಕೃಷಿಯ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ಬೋದು. ಹೌದು ಸರ್. ಈ ಟ್ರ್ಯಾಕ್ಟರನ್ನು ಬಳಸ್ಕೊಂಡು ನಾವು ಉಪಯೋಗಿಸಬಹುದಾದಂಥ ಯಂತ್ರಗಳು ಕೂಡ ಇದಾವೆ. ಹೌದು, ಟ್ರ್ಯಾಕ್ಟರ್ಗಳನ್ನ ಇತ್ತೀಚೆಗೆ ಕಾರ್ಪೊರೇಟ್ ನಮ್ಮ ಕಾಫಿ ಕೃಷಿ ಅಂತ ಬಂದಾಗ ನಮ್ಮಲ್ಲಿ ಕಾರ್ಪೊರೇಟ್ಸ್ ಕೂಡ ಇದೆ. ಕಾರ್ಪೊರೇಟ್ ಸೆಕ್ಟರ್ಸ್ ಅಂದ್ರೆ ಕಾರ್ಪೊರೇಟ್ ಕಂಪನೀಸ್ ಕೂಡ ದೊಡ್ಡ ಒಂದು ಎಸ್ಟೇಟ್ಗಳನ್ನ ಹೊಂದಿರುತ್ತೆ. ಸಾಂಸ್ಥಿಕ ತೋಟಗಳು ಅಂತಂದ್ರೆ 1000 ಎಕರೆ 500 ಎಕರೆ ಸೊ ಆ ತರ 200 ಎಕರೆ ಸೊ ಈ ತರ ಒಂದು ತೋಟಗಳನ್ನ ಕೂಡ ಹೊಂದಿರೋರು ಇದ್ದಾರೆ. ಅಂತವರಿಗೆ ಯಾವೆಲ್ಲ ತೋಟಗಳಲ್ಲಿ ಯಾವೆಲ್ಲ ಪ್ರದೇಶಗಳಲ್ಲಿ ಭೂಮಿ ಸ್ವಲ್ಪ ಮೇಲ್ಮೈ ಜಂಟಲ್ ಆಗಿರುತ್ತೆ, ಸ್ಲೋಪ್ ಆಗಿರುತ್ತೆ ಅಥವಾ ಸ್ವಲ್ಪ ಇಳಿಜಾರಿರುತ್ತೆ, ಜಾಸ್ತಿ ಏನು ಎಫೆಕ್ಟ್ ಆಗದೆ ಇರೋದ್ರಿಂದ ಸ್ವಲ್ಪ ಇಳಿಜಾರು ಮತ್ತೆ ಏನು ಮೇಲ್ಮೈ ಸಮತಟ್ಟಾಗಿರುತ್ತೆ ಅಂತ ಒಂದು ಎಸ್ಟೇಟ್ಗಳು ಅಂತ ಒಂದು ತೋಟಗಳಲ್ಲಿ ಸೊ ನಾವು ಟ್ರ್ಯಾಕ್ಟರ್ಗಳನ್ನ ಯೂಸ್ ಮಾಡಿಕೊಂಡು ನಾವು ನಮ್ಮ ಕಾಫಿಯನ್ನ ಕಂಪ್ಲೀಟ್ ಆಗಿ ಮೆಕನೈಸೇಷನ್ ಕೂಡ ನಾವು ಮಾಡ್ಕೋಬಹುದು. ಹೌದು, ಏನಂತಂದ್ರೆ ಈಗ ಮಿನಿ ಟ್ರ್ಯಾಕ್ಟರ್ಸ್ ಅಂತ ಬಂದಿದೆ. ಮಿನಿ ಟ್ರ್ಯಾಕ್ಟರ್ಗಳನ್ನ ಹಲವಾರು ಪ್ರದೇಶಗಳಲ್ಲಿ ಹಲವಾರು ಬೆಳೆಗಳಲ್ಲಿ ನಾವು ನೋಡ್ತೀವಿ. ಒಂದಿಲ್ಲ ಒಂದು ರೋಟೋವೇಟರ್ ಇರ್ಬೋದು, ವೀಡ್ ಕಟರ್ ಹೊಡೆಯೋದಿರ್ಬೋದು ಅಥವಾ ಫ್ಲೋಯಿಂಗ್ ಇರ್ಬೋದು. ಸುಮಾರು ಅಗ್ರಿಕಲ್ಚರ್ ಕ್ರಾಪ್ಸ್ ಗಳಲ್ಲಿ ಸ್ಮಾಲ್ ಮಿನಿ ಟ್ರ್ಯಾಕ್ಟರ್ ಗಳನ್ನ ತುಂಬಾ ಕಡೆ ಯೂಸ್ ಮಾಡ್ತಾ ಇದ್ದಾರೆ. ಅದೇ ತರ ಮಿನಿ ಟ್ರ್ಯಾಕ್ಟರ್ ಗಳನ್ನ ನಮ್ಮ ಕಾಫಿ ಕೃಷಿಯಲ್ಲೂ ಕೂಡ ನಾವು ಅಳವಡಿಸ್ಕೋಬಹುದು. ಕಾಫಿ ಕೃಷಿಯಲ್ಲಿ ಅಳವಡಿಸ್ಕೋಬೇಕಂತಂದ್ರೆ ನಾವು ಸ್ವಲ್ಪ ನಮ್ಮ ಪ್ಲಾಂಟಿಂಗ್ ಸಿಸ್ಟಮ್ ಅನ್ನ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಅಗಲವಾಗಿ ನಾವು ಮಾಡ್ಕೋಬೇಕಾಗುತ್ತೆ. ಸಾಲಿನಿಂದ ಸಾಲಿಗೆ ಹೆಚ್ಚು ಅಂತರ ಕೊಡಬೇಕಾಗುತ್ತೆ. ಸಾಮಾನ್ಯವಾಗಿ ನಾವು ಏನ್ ರೆಕಮೆಂಡ್ ಮಾಡ್ತೀವಿ ಅಂತಂದ್ರೆ ಅರೇಬಿಕಾ ಆದ್ರೆ ನಿಮ್ದು ಮಿನಿ ಟ್ರ್ಯಾಕ್ಟರ್ ಇದ್ರೆ ಒಂದು ಮಿನಿ ಟ್ರ್ಯಾಕ್ಟರ್ನ ಇಟ್ಕೊಂಡು ಯಾವೆಲ್ಲ ಆಪರೇಷನ್ ಮಾಡ್ಬೋದು ಅಂತಂದ್ರೆ ಒಂದು ಗುಂಡಿ ಹೊಡೆಯುವ ಟ್ರ್ಯಾಕ್ಟರ್ ಮೌಂಟೆಡ್ ಪಿಟ್ ಡಿಗ್ಗರ್ ಅಂತ ಕರಿತೀವಿ. ಅಂದ್ರೆ ಟ್ರ್ಯಾಕ್ಟರ್ ಜೊತೆಗೇನೆ ನಾವು ಪಿಟ್ ಡಿಗ್ಗರ್ ಅನ್ನ ಗುಂಡಿ ತೆಗೆಯುವ ಯಂತ್ರನ ಕೂಡ ಅಳವಡಿಸ್ಕೊಂಡು ನಾವು ಟ್ರ್ಯಾಕ್ಟರ್ ಮೂಲಕ ಗುಂಡಿಯನ್ನ ಓಪನ್ ಮಾಡಬಹುದು ಒಂದು. ಸೊ ಇನ್ನೊಂದೇನಂತಂದ್ರೆ ಕಳೆ ಹೊಡೆಯುವ ಯಂತ್ರ, ಟ್ರ್ಯಾಕ್ಟರ್ ಅನ್ನ ಬಳಸಿ ನಾವು ಕಳೆಯನ್ನ ಕೂಡ ಹೊಡಿಬಹುದು. ಅದಕ್ಕೆ ಟ್ರ್ಯಾಕ್ಟರ್ ಮೌಂಟೆಡ್ ವೀಡ್ ಥ್ರ್ಯಾಶರ್ ಅಂತ ಕರಿತೀವಿ, ಇಲ್ಲ ಅಂತಂದ್ರೆ ವೀಡ್ ಕಟರ್ ಅಂತ ಕರಿತೀವಿ. ಮತ್ತೆ ಅದಾದ್ಮೇಲೆ ಇನ್ನೊಂದು ನಮಗೆ ಮೇಜರ್ ಆಗಿ ನಮ್ಮ ಕಾಫಿ ತೋಟದಲ್ಲಿ ಮಾಡ್ತಕ್ಕಂಥದ್ದು ಆಪರೇಷನ್ ಅಂದ್ರೆ ಸ್ಪ್ರೇಯಿಂಗ್ ಆಪರೇಷನ್. ನಮ್ಮ ರೋಗ ಮತ್ತೆ ಕೀಟ ನಿರೋಧಕತೆಗೆ ನಾವು ಸಿಂಪಡಣೆ ಮಾಡೋದನ್ನ ಮಾಡ್ತಿರ್ತೀವಿ. ಅದಕ್ಕೆ ನಾವು ಟ್ರ್ಯಾಕ್ಟರ್ ಮೌಂಟೆಡ್ ಮಿಸ್ಟ್ ಬ್ಲೋಯರ್ ಅಂತ ಕೂಡ ಒಂದಿದೆ. ಆ ಮಿಸ್ಟ್ ಬ್ಲೋಯರ್ ಅನ್ನ ನಾವು ಅಳವಡಿಸ್ಕೊಂಡು ಈ ಸ್ಪ್ರೇ ಅನ್ನ ಕೂಡ ಮಾಡಬಹುದಾಗಿದೆ.
ಮತ್ತು ಇದ್ರ ಜೊತೆಗೆ ಇನ್ನೊಂದು ಕೂಡ ನಮಗೆ ಉಪಕರಣ ಇದೆ, ಟ್ರ್ಯಾಕ್ಟರ್ನ ಅಳವಡಿಸ್ಕೊಂಡು ಮಾಡುವಂಥ ಉಪಕರಣ ಅಂತಂದರೆ ಅದಕ್ಕೆ ಶ್ರೆಡ್ಡರ್ ಅಂತ ಕರಿತೀವಿ. ಅದು ಪುಡಿ ಮಾಡುವ ಯಂತ್ರ. ಈ ಸಸ್ಯ ಉಳಿಕೆಗಳನ್ನು ಸಣ್ಣ ಚೂರುಗಳನ್ನಾಗಿ ಮಾಡುವಂಥ ಯಂತ್ರ. ಸೊ ಯಾಕಂದರೆ ಸಾಮಾನ್ಯವಾಗಿ ನಾವು ನಮ್ಮ ಕಾಫಿಯನ್ನು ಕಾಡು ಗಿಡಗಳ ಮಧ್ಯೆ ಮತ್ತು ನೆರಳ ಗಿಡಗಳ ಮಧ್ಯೆ ಬೆಳೆಯೋದ್ರಿಂದ ನಮಗೆ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಅವಾಗ ಸೊ ರೆಕ್ಕೆಗಳು ಬೀಳೋದು ಸರ್ವೇ ಸಾಮಾನ್ಯ. ಇಂಥ ರೆಕ್ಕೆಗಳನ್ನು ನಾವು ಚೈನ್ಸಾನ ಯೂಸ್ ಮಾಡ್ಕೊಂಡು ಸಣ್ಣ ಕಟ್ ಮಾಡಿಬಿಟ್ಟು ಅದನ್ನು ಈ ವೀಡ್ ಕಟರ್ ನಮ್ಮದು ಟ್ರ್ಯಾಕ್ಟರ್ ಮೌಂಟೆಡ್ ಶ್ರೆಡ್ಡರ್ ಜೊತೆಗೆ ಅದನ್ನ ಅಳವಡಿಸ್ಬಿಟ್ಟು ನಮ್ಮ ತೋಟಗಳಲ್ಲಿ ಹೋಗಿ ಅಲ್ಲೇ ನಾವು ಆ ಕಟ್ಟಿಗೆಗಳನ್ನು ಸಣ್ಣ ಚೂರುಗಳನ್ನ ಮಾಡೋದ್ರಿಂದ ಅದು ಬೇಗ ಕೂಡ ಡಿಕಾಂಪೋಷನ್ ಆಗುತ್ತೆ. ಇನ್ನು ಅದು ನಮ್ಮ ಪೋಷಕಾಂಶಗಳಿಗೆ ಆ್ಯಡ್ ಆನ್ ಆಗಿ ಪರಿಣಮಿಸುತ್ತೆ. ಸೊ ಹೀಗಾಗಿ ಒಂದು ಮಿನಿ ಟ್ರ್ಯಾಕ್ಟರನ್ನು ಯೂಸ್ ಮಾಡಿಕೊಂಡು ಹಲವಾರು ಹಲವಾರು ಕೆಲಸಗಳನ್ನು ನಮ್ಮ ಕಾಫಿ ತೋಟಗಳಲ್ಲಿ ಮಾಡ್ಕೋಬಹುದು. ಒಂದಂತಂದರೆ ಮಿನಿ ಟ್ರ್ಯಾಕ್ಟರ್ಗೆ ಹೊಂದುವಂತಹ ಪ್ಲಾಂಟಿಂಗ್ ಸಿಸ್ಟಮ್ ಅನ್ನು ಅಳವಡಿಸ್ಕೊಳ್ಬೇಕು. ಸರ್, ಈಗ ಮಿನಿ ಟ್ರ್ಯಾಕ್ಟರ್ನ ನಾವು ಬಳಸ್ಕೋಬೇಕು ಅಂತ ಅಂದರೆ ಈ ಅರೇಬಿಕಾದಲ್ಲಿ ಎಷ್ಟು ಅಂತರ ಕೊಡಬೇಕಾಗತ್ತೆ, ರೋಬಸ್ಟಾದಲ್ಲಿ ಎಷ್ಟು ಅಂತರ ಕೊಡಬೇಕು? ಸೊ ಸಾಮಾನ್ಯವಾಗಿ ನಾವು ಅರೇಬಿಕಾದಲ್ಲಿ 10 ಅಡಿನೂ ಹೋಗ್ಬೋದು ಅಥವಾ 12 ಅಡಿ ಕೂಡ ಹೋಗ್ಬೋದು. ಸಾಲಿಂದ ಸಾಲಿಗೆ 10 ಅಡಿ ಅರೇಬಿಕಾನ ಅಳವಡಿಸ್ಕೊಳ್ಬೋದು. ನಮ್ಮಲ್ಲಿ ಸೆಮಿ ಡಾರ್ಪ್ ಮತ್ತು ಟಾಲ್ ವೆರೈಟೀಸ್ ಅಂತ ಇದೆ ಅರೇಬಿಕಾದಲ್ಲಿ. ಸೆಮಿ ಡಾರ್ಪ್ ವೆರೈಟಿ ಇದ್ರೆ ಸಾಲಿಂದ ಸಾಲಿಗೆ 10 ಅಡಿ ಸಾಕಾಗುತ್ತೆ. ಟಾಲ್ ವೆರೈಟೀಸ್ ಇದ್ರೆ ಸಾಲಿಂದ ಸಾಲಿಗೆ 12 ಅಡಿ ಸಾಕಾಗುತ್ತೆ. ಮತ್ತೆ ಗಿಡದಿಂದ ಗಿಡಕ್ಕೆ 3 ಅಡಿ ಕೂಡ ಹೋಗ್ಬೋದು, ಇಲ್ಲಾಂದ್ರೆ 4 ಅಡಿ ಕೂಡ ನಾವು ಹೋಗ್ಬೋದು. ಈ ಒಂದು ಸಿಸ್ಟಮ್ ಅನ್ನು ಅಳವಡಿಸ್ಕೊಂಡ್ರೆ ಅರೇಬಿಕಾದಲ್ಲಿ ಮಿನಿ ಟ್ರ್ಯಾಕ್ಟರ್ ಅನ್ನ ಬಳಕೆ ಮಾಡಬಹುದು. ಇನ್ನು ರೋಬೋಸ್ಟಾಗೆ ಬಂದಾಗ ಸಾಮಾನ್ಯವಾಗಿ 12 ಅಡಿ ಅಂತ ನಾವು ಹೇಳ್ತೀವಿ. ಸಾಲಿಂದ ಸಾಲಿಗೆ 12 ಅಡಿ ಮತ್ತೆ ಗಿಡದಿಂದ ಗಿಡಕ್ಕೆ 6 ಅಡಿ. ಸೊ ಈ ತರ ಒಂದು ಸಿಸ್ಟಮ್ ಅನ್ನ ನಾವು ಅಳವಡಿಸ್ಕೊಂಡ್ರೆ ಮಿನಿ ಟ್ರ್ಯಾಕ್ಟರ್ಗಳನ್ನ ಯೂಸ್ ಮಾಡಿಕೊಂಡು ನಮ್ಮ ತೋಟನ ಕಂಪ್ಲೀಟ್ ಆಗಿ ಮೆಕನೈಸೇಷನ್ ಅನ್ನ ಮಾಡಬಹುದು. ಆತ್ಮೀಯ ರೈತ ಬಾಂಧವರೇ, ಈ ಕಾಫಿ ಬೆಳೆನಲ್ಲಿ ಸುಧಾರಿತ ಯಂತ್ರಗಳನ್ನು ಯಾವ ರೀತಿ ಬಳಸ್ಕೋಬೋದು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ನಾಗರಾಜ ಗೋಕಾವಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8272619897. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8272619897. ತುಂಬ ಸಂತೋಷ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೇ, ತಾವಿದುವರೆಗೂ ಕಾಫಿ ಕೃಷಿಯಲ್ಲಿ ಯಾಂತ್ರೀಕರಣವನ್ನು ನಾವು ಯಾವ ರೀತಿ ಮಾಡ್ಕೋಬಹುದು, ಇದರ ಅವಶ್ಯಕತೆ ಏನಿದೆ, ಯಾವ್ಯಾವ ಯಂತ್ರಗಳು ಲಭ್ಯವಿದ್ದಾವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ರೈತ ಬಾಂಧವರಿಗೆ ತಾವು ತಿಳಿಸ್ಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ.